ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನೌಕರ ಸಂಘ ಅಂತ ಏನಿದೆ, ಒಂದು ಕುಟುಂಬದ ತರ ಇಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅದು ಬಹಳ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬಹುದು. ಅದೇ ರೀತಿ ಪ್ರೀತಿಯ ಮಕ್ಕಳೇ, ತಾವು ಪ್ರೇರಣೆಗಾಗಿ ಬಹಳ ದೂರ ಏನ್ ನೋಡ್ಬೇಕಾಗಿದ್ ಬಂದಿಲ್ಲ. ತಮ್ಮ ಪಾಲಕರನ್ನ ನಾವು ನೋಡಿದ್ರೆ ತಮ್ಗೆ ಪ್ರೇರಣೆ ಸಿಗ್ತದೆ. ನಿಮ್ಮ ತಾಯಿಯವರಾಯ್ತು, ತಂದೆಯವರಾಯ್ತು, ಯಾರು ನಮ್ಮ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಬಹುಶಃ ಪಡೆದಷ್ಟು ಪ್ರೇರಣೆ ನೀವೆಲ್ಲೂ ನೋಡ್ಲಿಕ್ಕೆ ಬೇರೆ ಕಡೆ ಅಗತ್ಯನೇ ಇಲ್ಲ. ಅವರು ಸಹಿತ ಒಂದು ಎಕ್ಸಾಮು ಅಥವಾ ಒಂದು ಮೆರಿಟ್ ಮೇಲೆ ಆಧಾರದ ಮೇಲೆ ಈ ಹುದ್ದೆಗೆ ಬಂದಿರ್ತಾರೆ. ಪ್ರತಿದಿನ ಅವರು ಈ ನಮ್ಮ ಸಮಾಜಕ್ಕೆ ಹತ್ತಿರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಮಾಜದ ಹಲವಾರು ಸಮಸ್ಯೆಗಳನ್ನ ನೋಡ್ತಾರೆ. ಹಲವಾರು ನಮ್ಮ ಅದು ಎಸ್ಪೆಷಲಿ ಕೆಳವರ್ಗದವರಿಗೆ, ಬಡವರಿಗೆ, ತೊಂದರೆಯಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ. ಈ ರೀತಿ ಒಂದು ಪುಣ್ಯದ ಕೆಲಸ ಸಹಿತ ಅವರು ಪ್ರತಿದಿನ ಮಾಡ್ತಾ ಇದ್ದಾರೆ. ಮತ್ತೆ ಉಳಿದ ಹುದ್ದೆ ಹಾಗೆ ನಮ್ಮ ಹುದ್ದೆ ಸುಲಭದ ಹುದ್ದೆ ಅಲ್ಲ. ನಾವು ಮೇಲಧಿಕಾರಿಗಳು ಕೇಳಿದ್ರೆ ಅವ್ರಿಗೂ ಉತ್ತರ ಕೊಡ್ಬೇಕು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ರೆ ಅವ್ರಿಗೂ ಉತ್ತರ ಕೊಡ್ಬೇಕು, ಉಪಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಬೇಕು, ಮಂತ್ರಿಗಳಿಗೆ ಉತ್ತರ ಕೊಡ್ಬೇಕು, ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಉತ್ತರ ಕೊಡ್ಬೇಕು, ಮಾಧ್ಯಮದವರಿಗೆ ಉತ್ತರ ಕೊಡ್ಬೇಕು, ಲೋಕಾಯುಕ್ತಕ್ಕೆ ಹೇಳ್ಬೇಕು, ನ್ಯಾಯಾಂಗಕ್ಕೆ ನಾನು ಉತ್ತರ ಕೊಡ್ಬೇಕು, ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ನಾವು ಉತ್ತರ ಕೊಡ್ತೀವಿ. ನಮಗೆ ಬಹುಶಃ ಉತ್ತರ ಕೇಳದೇ ಇರೋರು ಯಾರು ಇಲ್ಲ ಅಂತ ಅನ್ಕೋಬಹುದು. ಜನಸಾಮಾನ್ಯರು ಸಹಿತ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ ಪ್ರತಿದಿನ, ಅದಕ್ಕೂ ನಾವು ಉತ್ತರ ಕೊಡ್ತೀವಿ. ಇಷ್ಟು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು, ಇಷ್ಟು ಒಂದು ಕಷ್ಟದ ಸ್ಥಾನದಲ್ಲಿದ್ದು ನಾವು ಒಂದು ಸಮರ್ಥವಾಗಿ ಜನರಿಗೆ ಅವರ ಸೇವೆಯನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಇದಕ್ಕೆ ಬಹುಶಃ ನಿಮ್ಮ ಪಾಲಕರು ಏನಿದ್ದಾರೆ, ನಿಮ್ಮ ಏನು ನಿಮ್ಗೆ ಬೆಳೆಸ್ತಾ ಇದ್ದಾರೆ, ಅವರಿಂದ ನೀವು ಖಂಡಿತ ಈ ರೀತಿ ಪ್ರೇರಣೆಯನ್ನ ಪಡಿಬಹುದು. ಮತ್ತೆ ಎಲ್ಲ ನೌಕರರು ಸಹಿತ ನಾವು ಈ ಒತ್ತಡದ ಒಂದು ವಾತಾವರಣದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೇವೆ, ಇಂಥ ವಾತಾವರಣದಲ್ಲಿ ನಮ್ಮ ಕುಟುಂಬಕ್ಕಾಯ್ತು, ನಮ್ಮ ಮಕ್ಕಳಿಗಾಯ್ತು ನಾವು ಸಮಯ ಕೊಡೋದನ್ನ ಯಾವುದೇ ಕಾರಣಕ್ಕೂ ನಿಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಮುಂದಿನ ಭವಿಷ್ಯ ಅವರೇ ಇದ್ದಾರೆ. ಅವ್ರನ್ನ ನಾವು ಒಳ್ಳೆ ರೀತಿಯಿಂದ ಸಮಯ ಕೊಟ್ಟು ಒಳ್ಳೆ ರೀತಿಯಿಂದ ನಾವು ಅವರಿಗೆ ಪಾಲನೆ ಮಾಡಿ ಅಂತ ಹೇಳಿ ಎಲ್ರಿಗೂ ಹೇಳ್ತೀನಿ. ನಾನು ಹೇಳ್ತೀನಿ, ನನ್ನ ಟೈಮಲ್ಲಿ, ನಾನು 10th ಅಲ್ಲಿ PUC ಅಲ್ಲಿ ಇದ್ದಾಗ ನಮ್ಮ ಟೈಮಲ್ಲಿ ಎರಡೇ ಟ್ರೆಂಡಿಂಗ್ ಆಪ್ಷನ್ಸ್ ಇತ್ತು. ಟ್ರೆಂಡಿಂಗ್ ಅಂದ್ರೆ ಟ್ವಿಟರ್ ಟ್ರೆಂಡಿಂಗ್ ಕರಿತೀಯಲ್ಲ, ಅದೇ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್. ಸೊ ನಮ್ಗೆಲ್ಲ ಹೇಳಿದ್ರು, ಇಂಜಿನಿಯರಿಂಗ್ ಮಾಡಿಸಿ, ಬಹಳ ಸ್ಕೋಪ್ ಇದೆ ಅಂತ. ನಾವೆಲ್ಲ ಇಂಜಿನಿಯರಿಂಗ್ ಮಾಡಿದೀವಿ. ನಮ್ಮ SP ಸರ್ ಕೂಡ ಇಂಜಿನಿಯರ್ ಇದ್ದಾರೆ, ನಮ್ಮ MLC ಸರ್ ಈಗ ಡಾಕ್ಟರ್ ಆಗಿದ್ದಾರೆ. ಸೊ ನಮ್ಮ ಟೈಮಲ್ಲಿ ದೇರ್ ವರ್ ಓನ್ಲಿ 2 ಆಪ್ಷನ್ಸ್, ಇಂಜಿನಿಯರಿಂಗ್ ಮಾಡಿಸಿ ಅಥವಾ ಮೆಡಿಕಲ್ ಮಾಡಿಸಿ. ಬಟ್ ಈಗ ಸಮಾಜದಲ್ಲಿ ತುಂಬಾ ಬದಲಾವಣೆ ಆಗಿದೆ, ಟೆಕ್ನಾಲಜಿ ಚೇಂಜಸ್ ಬಂದ್ಬಿಟ್ಟಿದೆ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಕೂಡ ಜಾಸ್ತಿ ಅವೇರ್ನೆಸ್ ಬರ್ತಾ ಇದೆ. ನಮ್ಮ ಪೋಷಕರಲ್ಲಿ ಕೂಡ ಜಾಸ್ತಿ ಒಂದು ಬೇರೆ ಬೇರೆ ಫೀಲ್ಡ್ ಅವೇರ್ನೆಸ್ ಬರ್ತಾ ಇದೆ. ಅದಕ್ಕೋಸ್ಕರ ತುಂಬಾ ಆಪ್ಷನ್ಸ್ ಇದಾವೆ. ಇಂಜಿನಿಯರಿಂಗ್, ಮೆಡಿಕಲ್, ಅದಕ್ಕೋಸ್ಕರ ಆರ್ಟ್ಸ್ ಅಲ್ಲಿ, ಕಾಮರ್ಸ್ ಅಲ್ಲಿ there are lot of options which you can explore. ಸೊ ನಂದೇ ಒಂದ್ ಸಂದೇಶ ಏನಂದ್ರೆ, ಏನಾದ್ರೂ ನೀವು ಕರಿಯರ್ ಆಪ್ಷನ್ಸ್ ಮಾಡಿದಾಗ ತುಂಬಾ ವಿಚಾರಾಗಿ, ತುಂಬಾ ಎಲ್ಲ ನೋಡ್ಕೊಂಡು, ಒಂದು ಎಕ್ಸ್ಪೋಜರ್ ತಗೊಂಡು ನೀವು ಮಾಡಿಸ್ಬೇಕು. ಒಂದ್ಸಲ ನೀವು ಕರಿಯರ್ ಆಪ್ಷನ್ ಸಿಲೆಕ್ಟ್ ಮಾಡಿದ್ಮೇಲೆ ಇಟ್ ಇಸ್ ವೆರಿ ಟಫ್ ಟು ಗೆಟ್ ಔಟ್ ಆಫ್ ದಟ್ ಆಪ್ಷನ್. ಸೊ ಅದಕ್ಕೋಸ್ಕರ ತಾವು ಕರಿಯರ್ ಆಪ್ಷನ್ಸ್ ತುಂಬಾ ವಿಚಾರವಾಗಿ ಪೋಷಕರದು ಕನ್ಸಲ್ಟೆನ್ಸಿ ತಗೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡ್ಕೊಂಡು, ಆ ಫೀಲ್ಡ್ ಅಲ್ಲಿ ಯಾರು ಇದ್ದಾರೆ, ಆ ಫೀಲ್ಡ್ ಅಲ್ಲಿ ಯಾರು ಕೆಲಸ ಮಾಡಿಸ್ತಾ ಇದಾರೆ, ಅವ್ರ ಜೊತೆ ಕೂಡ ಒಂದು ಡಿಸ್ಕಷನ್ ಮಾಡಿಸ್ಕೊಂಡು ತಮ್ಮ ಕರಿಯರ್ ಆಪ್ಷನ್ ತಾವೆಲ್ಲರೂ ಸಿಲೆಕ್ಟ್ ಮಾಡಿಸ್ಕೋಬೇಕು. ಪೋಷಕರಿಗೆ ಏನ್ ಮನವಿ ಅಂದ್ರೆ, ತಾವು ಕೂಡ ನಿಮ್ಮ ಮಕ್ಕಳು ಯಾವ ಫೀಲ್ಡ್ ಅಲ್ಲಿ ಅವ್ರಿಗೆ ಹೋಗಕ್ಕೆ ಇಷ್ಟ ಇದೆ, ಯಾವ ಫೀಲ್ಡ್ ಅಲ್ಲಿ ಬಗ್ಗೆ ಅವರಿಗೆ ಪ್ಯಾಷನ್ ಇದೆ, ಇಂಟ್ರೆಸ್ಟ್ ಇದೆ, ಆ ಫೀಲ್ಡ್ ಅಲ್ಲಿ ಅವರಿಗೆ ಪ್ರಮೋಟ್ ಮಾಡಿಸ್ಬೇಕು. ಏನಕ್ಕೆ ಅಂತಂದ್ರೆ, ನಾನು ಕೂಡ ಒಬ್ಬ ಸರ್ಕಾರಿ ನೌಕರನ ಮಗನೇ. ನಮ್ಮ ತಂದೆ ಕೂಡ ಸರ್ಕಾರಿ ನೌಕರಿಯಲ್ಲೇ ಇದ್ರು. ಅವರು ಕಷ್ಟಪಟ್ಟು ಓದಿಸಿರೋದ್ರಿಂದ ನಾವ್ ಈ ಒಂದು ಸ್ಥಾನದಲ್ಲಿ ಇದ್ದೀವಿ. ಇಲ್ಲಿ ನೀವು ಯಾರು ಇವತ್ತು 500 ಜನ ಸನ್ಮಾನಿತರಿದ್ದೀರಿ, ನೀವು ಒಂದಿನ ಈ ಕಡೆ ಸ್ಟೇಜ್ ಮೇಲೆ ಬಂದು ಕೂತ್ಕೊಳ್ತೀರಿ ಅಂತ ನನಗೆ ಭರವಸೆ ಇದೆ. ನೀವು ಅದಾಗ್ಬೇಕು. ಅದಾದಾಗ ಮಾತ್ರನೇ, ಅಂದ್ರೆ ಬರೀ ಗೌರ್ಮೆಂಟ್ ಒಂದೇ ಫೀಲ್ಡ್ ಅಂತಲ್ಲ. ಈಗ ಮೇಲ್ಗಡೆ ಕೂತಿರೋರು ಸಾಕಷ್ಟು ವಿವಿಧ ಇಲಾಖೆಗಳಲ್ಲಿ ಇದ್ದಾರೆ, ಸರ್ಕಾರಿ ನೌಕರರಿದ್ದಾರೆ. ನಾನು UPSC ಅಥವಾ ಇಂಜಿನಿಯರಿಂಗ್ ಮುಗಿಸ್ತಕ್ಕಂತ ಟೈಮ್ ನಲ್ಲಿ ನಮ್ ಸ್ನೇಹಲ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಅವ್ರು PUC ಮುಗಿಸ್ತಕ್ಕಂತ ಟೈಮ್ ನಲ್ಲಿ ಇಂಜಿನಿಯರಿಂಗ್ ಸೇರ್ಕೊಂಡ್ಬಿಟ್ರೆ ಒಳ್ಳೆ ಕಾಲೇಜು IIT ಅಡ್ಮಿಷನ್ ಆಯ್ತು ಅಂತಂದ್ರೆ ಅದು ಸಕ್ಸಸ್ ಅಂತಂದ್ರೆ, ಅಥವಾ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗೋ MMC ಆರ್ BMC ಸೇರ್ಕೊಳ್ತು ಅಂತಂದ್ರೆ ಅದು ಸಕ್ಸಸ್ ಅಂತ. ನಾವು UPSC ಟೈಮ್ ನಲ್ಲಿ ಏನಾಯ್ತು, ಇಲ್ಲ ನೀವು UPSC ರ್ಯಾಂಕರ್ ಅಥವಾ UPSC ನೀವು ಕ್ಲಿಯರ್ ಮಾಡಿದ್ದೀರಿ, ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್ ಅಂತಂದ್ರೆ. ಬಟ್ ಸಕ್ಸಸ್ ಈಸ್ ವೆರಿ ರಿಲೇಟಿವ್. ಉದಾಹರಣೆಯಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಕೊನೆ ಉಸಿರು ಇರೋವರೆಗೂ ಕೂಡ ನಾವು ಶ್ರಮಿಸ್ತಾ ಇರಬೇಕು. ನಾನು ನನ್ನ ಸ್ನೇಹಿತರು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, 10th ಅಲ್ಲಿ PUC ನಲ್ಲಿ ಕೆಲವರು ಸಾಕಷ್ಟು ಚೆನ್ನಾಗಿ ಓದಿದ್ರು,
ಅದಾದ್ಮೇಲೆ ಇಂಜಿನಿಯರಿಂಗ್ ಮೆಡಿಕಲ್ ಅಥವಾ ಬೇರೆ ಮಾಡ್ತಾ 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 ಎಲ್ಲೋ ಅವರು ವೆರಿ ಆರ್ಡಿನರಿ ಪೋಸ್ಟ್ ಅಲ್ಲಿ ಅಥವಾ ಆರ್ಡಿನರಿ ಜಾಬ್ ಅಲ್ಲಿ ಇವತ್ತು ಸೆಟ್ಲ್ ಆಗಿರೋರು ಇದ್ದಾರೆ. ನನ್ನ ಓನ್ ಶಾಲೆನಲ್ಲೇನೆ 90-95% ತೆಗ್ದಿರೋರು. ಅದೇ ರೀತಿ ಯಾರು 70-80% ತೆಗೆದಿದ್ರು ಅವರು ಇವತ್ತು ಏನೇನೋ ಆಗಿದ್ದಾರೆ. ನನ್ನ ಬ್ಯಾಚ್ಮೇಟ್ ಒಬ್ಬ ಶ್ರೀನಿವಾಸ್ ಅಂತ ನಮ್ಮ ಶಾಲೆನಲ್ಲೇ ಓದ್ದ, ಆಮೇಲೆ PUC ಕೂಡ ನನ್ನ ಜೊತೆನೆ ಓದ್ದ, ಇಂಜಿನಿಯರಿಂಗ್ ಕೂಡ ಕಂಪ್ಯೂಟರ್ ಸೈನ್ಸ್ ಓದ್ದ, ನಾನು ಇನ್ಸ್ಟ್ರೂಮೆಂಟೇಶನ್ ಅಲ್ಲಿ ಓದ್ದೆ. ಇವತ್ತು US ಹೋಗಿ ಸೆಟ್ಲ್ ಆಗಿದ್ದಾನೆ. ಅವನು 100 ಕೋಟಿ ಒಡೆಯ, ಅವನೇ ಒಂದು ಕಂಪನಿ ಮಾಡ್ಕೊಂಡಿದ್ದಾನೆ, ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾನೆ. ಅವನು PUC ಮಾರ್ಕ್ಸ್ ಅಥವಾ ಇಂಜಿನಿಯರಿಂಗ್ ಮಾರ್ಕ್ಸ್ ನೋಡಿದ್ರೆ ವೆರಿ ಆವರೇಜ್, 65-70 ಮಾತ್ರ ಇತ್ತು. ಅದಕ್ಕೆ ಈ ಸಕ್ಸಸ್ ಅನ್ನೋದು ಯಾವತ್ತೂ ತಲೆಗೆ ಹೋಗ್ಬಾರ್ದು. ನಮ್ಗೆ ಯಾವತ್ತೂ ಅದು ನಮ್ಮ ತಲೆಗೆ ಹೋಗ್ತದೆ, ನಾನು ತುಂಬಾ ಬ್ರಿಲಿಯಂಟ್ ಅಪ್ಪ, ನಾನು ಇವತ್ತು ಬಹಳ ಚೆನ್ನಾಗಿ ಓದ್ಬಿಟ್ಟಿದ್ದೀನಿ, ನಂದು ಇಷ್ಟೇ ಮುಗೀತು ಅಂತ ಆಗುತ್ತೆ, ಅವತ್ತಿಂದಾನೇ ನಿಮ್ಮ ಡಿಗ್ರೇಡೇಷನ್ ಶುರುವಾಗ್ತದೆ. ದಿಸ್ ಈಸ್ ಜಸ್ಟ್ ಎ ಸ್ಟಾರ್ಟ್ ಫಾರ್ ಯು ಆಲ್. ಅಂದ್ರೆ ನೀವು ಮೊದಲನೇ ಹೆಜ್ಜೆನ ಇಟ್ಟಿದ್ದೀರಿ, ಇನ್ನು 10 ಹೆಜ್ಜೆ 100 ಹೆಜ್ಜೆ ಇಡೋದು ನಿಮ್ಮ ಜೀವನದಲ್ಲಿ ಬಾಕಿ ಇದೆ. ನಿಮ್ಮ ತಂದೆ ತಾಯಿಯಂದ್ರು ಸಾಕಷ್ಟು ಕಷ್ಟಪಟ್ಟು ಅವರು ಏನ್ ಮಾಡ್ಲಿಕ್ಕೆ ಆಗಿಲ್ಲ ಅದನ್ನ ನಿಮ್ಮ ಅಂದ್ರೆ ನಿಮ್ಮ ಒಂದು ಜೀವನದಲ್ಲಿ ಅವ್ರು ಸಾಧನೆ ಮಾಡ್ಬೇಕು ಅಂತಂದು ಅವರು ಕಷ್ಟನ ಪಟ್ಟಿರ್ತಾರೆ. ಸಾಕಷ್ಟು ಜನ ಇವತ್ತು ಯಾರ್ಯಾರು ಅಧಿಕಾರಿ ಮಿತ್ರರು ಇದ್ದೀರಿ, ನೌಕರ ಸ್ನೇಹಿತರು ಇದ್ದೀರಿ, ಅವರು ಕೂಡ ಎಷ್ಟೊಂದು ಆಸೆ ಇರುತ್ತೆ, ನಾನು ಏನೋ ಒಂದು IAS ಅಧಿಕಾರಿ ಆಗ್ಬೇಕಪ್ಪ ಅಥವಾ ಇನ್ನೊಂದೇನೋ ಆಗ್ಬೇಕು ಅಂತ ಇರ್ತದೆ. 90% ವ್ಯಕ್ತಿಗಳು ಯಾರ್ಯಾರು ಇಲ್ಲಿ ಇದ್ದೀರಿ ಅವ್ರಿಗೆ ಅವಕಾಶದ ಕೊರತೆ ಇರ್ತದೆ ಅಥವಾ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ. ಇದು ನಿಜ ಅಲ್ವಾ? ನಾನು KS ಓದ್ಬೇಕಂತ ಅನ್ಕೊಂಡಿರೋರು ಎಷ್ಟು ಜನ ಇದ್ರಿ? ಅಥವಾ ನಾನು AS ಮಾಡ್ಬೇಕಂತ ಅನ್ಕೊಂಡಿರೋರು ಎಷ್ಟು ಜನ ಇದ್ರಿ? ಕಾರಣಾಂತರಗಳಿಂದ ನಮ್ಮ ತಂದೆದು ಉದಾಹರಣೆ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಕೂಡ ಅವರ ಒಂದು ಟೈಮ್ ನಲ್ಲಿ KS ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇತ್ತಂತೆ, ಬಟ್ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ ಇರ್ಲಿಲ್ಲ. ಅಟ್ಲೀಸ್ಟ್ ನೀವೆಲ್ಲ ಪುಣ್ಯ ಮಾಡಿದಿರಿ, ಅಟ್ಲೀಸ್ಟ್ ನಿಮಗೆ ನಿಮ್ಮ ತಂದೆ ತಾಯಿ ಅಂದ್ರು ಇಷ್ಟೊಂದು ಕಷ್ಟಪಟ್ಟು ಓದಿಸಿದ್ದಾರೆ. ಅವರ ಕಷ್ಟಗಳು ನಿಮ್ಗೆ ಯಾವ್ದು ಕೂಡ ಕಾಣಿಸದೇ ಇರ್ತಕ್ಕಂತ ಒಂದು ರೀತಿನಲ್ಲಿ ನಿಮ್ಮನ್ನ ಬೆಳೆಸಿದ್ದಾರೆ. ಅದನ್ನ ಇದೇ ರೀತಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರಿ, 90, 95, 98, ಕೆಲವೊಬ್ರು 99 ಪಾಯಿಂಟ್ ಸಮಥಿಂಗ್ ತೆಗೆದಿದ್ದಾರೆ. ನಾನು ಯಾವತ್ತೂ ಆತರ ನಾಟ್ ಸೀನ್ ಸಚ್ ಸ್ಕೋರ್ಸ್. ಅದನ್ನ ಇಲ್ಲಿಗೆನೆ ಕೊನೆ ಮಾಡ್ಕೊಳ್ದೆ ಮುಂದೆನೂ ಇದೇ ರೀತಿ ನಿಮ್ ಸಕ್ಸಸ್ ಏನಿದೆ ಅದನ್ನ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಇನ್ನೊಂದು ಒಂದು ಅಭಿಪ್ರಾಯ ಇದೆ ಎಲ್ಲಾ ತಂದೆ ತಾಯಿನರಲ್ಲೂ ಮತ್ತೆ ಮಕ್ಕಳಲ್ಲೂ ಕೂಡ, ನಾನು ಇಂಜಿನಿಯರ್ ಅಥವಾ ಮೆಡಿಕಲ್ ಆದ್ರೆ ಮಾತ್ರ ನನ್ನ ಜೀವನ ಸೆಟ್ಲ್ ಆಗುತ್ತೆ ಅಂತ. ಆ ರೀತಿ ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ಸಾವಿರಾರು ಅವಕಾಶಗಳಿದ್ದಾವೆ. ನೀವು ಯಾವ ಫೀಲ್ಡ್ ನ ಸೆಲೆಕ್ಟ್ ಮಾಡ್ತೀರಿ ಅದ್ರಲ್ಲಿ ಎಕ್ಸೆಲ್ ಆಗಬಹುದು. ಇವತ್ತು ನಾನೇ ನನ್ನ ವೈಫ್ ಒಂದು ಯೋಗ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ರು. ಅವರು ಇವಾಗ IIT ನಲ್ಲಿ ಗ್ರಾಜುಯೇಷನ್ ಆಗಿ ಆಲ್ಮೋಸ್ಟ್ 10-15 ವರ್ಷ ಅವ್ರು ಕೆಲಸ ಮಾಡಿ ಆ ನಂತರ ಸಂಭವ್ ಈ ಗಾಟ್ ಫ್ರಸ್ಟ್ರೇಟೆಡ್, ಅದನ್ನ ಬಿಟ್ಟು ಈಗ ಯೋಗ ಕ್ಲಾಸಸ್ ಮಾಡ್ತಾರೆ. ಈಸ್ ಅರ್ನಿಂಗ್ ಇನ್ ಕ್ರೋರ್ಸ್. ಆನ್ಲೈನ್ ಕ್ಲಾಸಸ್ ಮಾಡ್ಕೊಂಡು ಸಾವಿರಾರು ಜನ ಅವ್ರ ವಿದ್ಯಾರ್ಥಿಗಳು. ಬರೀ ದುಡಿಮೆ ಅಷ್ಟೇ ಅಲ್ಲ, ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ, ಅವ್ರ ಹೆಲ್ತ್ ಕೂಡ ಅವರು ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಕಿವಿ ಮಾತು ನಾನು ನಿಮ್ಮೆಲ್ಲರ ಅಣ್ಣನ ರೀತಿ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಒಂದು ಸಮಾಜದಲ್ಲಿ ನಮ್ಮ ಷಡಾಕ್ಷರಿ ಅವರು ಕೂಡ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು ಅವರ ಭಾಷಣದಲ್ಲಿ. ಮೌಲ್ಯಗಳನ್ನ ನಾವು ಮರಿತಾ ಇದ್ದೀವಿ. ಮೌಲ್ಯಗಳನ್ನ ಯಾವತ್ತೂ ಕೂಡ ನೀವು ಮರಿಬಾರದು. ನೀವು ನಡೆದು ಬಂದ ಹಾದಿ, ನಿಮಗೆ ಯಾರ್ಯಾರು ಏಣಿಯಾಗಿ ನಿಮ್ಮನ್ನ ಮೇಲ್ ಎತ್ತಿರ್ತಾರೆ, ನೀವು ಮೇಲ್ಗಡೆ ಹೋಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಅವ್ರನ್ನ ಒದಿಬಾರ್ದು ಅಥವಾ ಅವ್ರನ್ನ ಕೀಳ್ ಮಟ್ಟದಲ್ಲಿ ನೀವು ನೋಡಬಾರ್ದು. ಆ ಮೌಲ್ಯಗಳನ್ನ ನೀವು ಇಟ್ಕೊಂಡು, ನಮ್ಮ ದೇಶ ಮೌಲ್ಯಗಳಿಗೆ ವಿ ಆರ್ ವೆಲ್ ನೋನ್ ಫಾರ್ ಇಟ್. ಅಂದ್ರೆ ವಿ ಆರ್ ವ್ಯಾಲ್ಯೂ ಬೇಸ್ಡ್ ಕಂಟ್ರಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ತು ಅಂತಂದ್ರೆ ಸಾಕಷ್ಟು ಮೌಲ್ಯಗಳು, ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಾಗಿರ್ಲಿ, ಅಥವಾ ನಮ್ಮ ಒಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಆಗಿರ್ಲಿ, ಅಥವಾ ಹ್ಯುಮ್ಯಾನಿಟೇರಿಯನ್ ವ್ಯಾಲ್ಯೂಸ್ ಆಗಿರ್ಲಿ, ಇದೆಲ್ಲವರಲ್ಲೂ ಕೂಡ ನಾವು ಸಾಕಷ್ಟು ಮುನ್ನಡೆನ ಸಾಧಿಸಿದೀವಿ. ಅದು ಈಗಿನ ಕಾಲದಲ್ಲಿ ಎಸ್ಪೆಷಲಿ ಆಫ್ಟರ್ ಸೋಷಿಯಲ್ ಮೀಡಿಯಾ ಮತ್ತೆ ಈ ಮೆಟೀರಿಯಲಿಸ್ಟಿಕ್ ವರ್ಡ್ ಬರ್ತಾ ಬರ್ತಾ ಎಲ್ಲೋ ಒಂದು ರೀತಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದನ್ನ ನಾವು ಕಾನ್ಶಿಯಸ್ಲಿ ಅದನ್ನ ನಮ್ಮಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕಾಗ್ತದೆ. ಆನಂತರ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಏನಿದ್ರಿ, ಆಲ್ಮೋಸ್ಟ್ ಕ್ರಾಸ್ ದಟ್ ಅಡೋಲಸೆನ್ಸ್ ಏಜ್, 17-18 ಕ್ರಾಸ್ ಆಗಿ 19-20ಕ್ಕೆ ಹೋಗಿರ್ತೀರಿ. ಇನ್ ಮುಂದೆ ತಮ್ಮದು ಕೂಡ ಜವಾಬ್ದಾರಿ ಇರುತ್ತೆ. ದೇಶದ ಬೆಳವಣಿಗೆಯಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತದೆ. ಇಷ್ಟು ವರ್ಷ ನಿಮಗೆ ಸಮಾಜ ಕೈ ಜೋಡಿಸಿದೆ, ಅಥವಾ ನಿಮ್ ತಂದೆ ತಾಯಿ ಕೈ ಜೋಡಿಸಿದ್ದಾರೆ, ನಿಮ್ಮನ್ನ ಮೇಲೆತ್ತಿದ್ದಾರೆ. ಇನ್ ಮುಂದೆ ನೀವು ಅಂದ್ರೆ ಈ ವೋಟಿಂಗ್ ರೈಟ್ಸ್ 18 ನಂತರ ಯಾಕೆ ಕೊಡೋದು ಅಂತಂದ್ರೆ ನಿಮಗೆ ಆದಂತ ಒಂದು ವಿವೇಚನೆ ಇರ್ತದೆ. ನಾನು ಯೋಚನೆ ಮಾಡಬಹುದಪ್ಪ, ನನ್ನ ಬಗ್ಗೆ ನಾನು ನಿರ್ಧಾರ ತಗೊಳ್ಬಹುದು, ನನ್ನ ಸಮಾಜದ ಬಗ್ಗೆ ನಾನು ಒಂದು ನಿರ್ಧಾರ ತಗೊಳ್ಬಹುದು ಅಂತ 18 ವಯಸ್ಸಂತದ್ದು ಫಿಕ್ಸ್ ಮಾಡಿದ್ದಾರೆ. ಅದನ್ನ ನೀವು ಆಲ್ಮೋಸ್ಟ್ ಯು ಆರ್ ನಿಯರಿಂಗ್ ದಟ್ ಏಜ್, ಅಥವಾ ಅದನ್ನ ಕ್ರಾಸ್ ಮಾಡ್ಕೊಳ್ತಕ್ಕಂತ ಒಂದು ಏಜ್ ನಲ್ಲಿ ಇದ್ದೀರಿ.
ನಿಮ್ಮಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ, ನೀವೇ ನಮ್ಮ ಸಮಾಜದ ಶಕ್ತಿ ಅಂತ ಹೇಳ್ತಾ ನನ್ನ ಮಾತನ್ನು